ನೀವು 7ರಿಂದ 8 ಅವರ್ ನಿದ್ದೆ ಮಾಡಿದ್ಮೇಲೂ ಕೂಡ ನಿಮಗೆ ಎದ್ದಿದ ತಕ್ಷಣ ಬಾಡಿ ಪೇಯ್ನ್ ಅನಿಸ್ತಾ ಇದೆಯಾ, ಇಲ್ಲ ಡಿಸ್ಕಂಫರ್ಟ್, ಮತ್ತು ನಿಮಗೆ ಇನ್ನೂ ಸ್ವಲ್ಪ ಮಲಗಬೇಕು ಅಂತ ಅನಿಸ್ತಾ ಇದೆಯಾ, ಇದು ತುಂಬ ಕಾಮನ್ ಈಗಿನ ದಿನಗಳಲ್ಲಿ. ಇದಕ್ಕೆ ಒಂದು 3 ರೀಸನ್ಸ್ ಹೇಳೋದಾದರೆ, ನೀವು ತುಂಬ ಲೇಟಾಗಿ ಊಟ ಮಾಡೋದು, ಮತ್ತು ನಿದ್ದೆ ತುಂಬ ಲೇಟಾಗಿ ಮಾಡೋದು, 12-1 ಗಂಟೆಲಿ ನಿದ್ದೆ ಮಾಡೋದು, ಮತ್ತು ತುಂಬ ಮೊಬೈಲ್ ಯೂಸ್ ಮಾಡೋದು ಎದ್ದಿದ ತಕ್ಷಣ, ಮಲಗೋಕ್ಕೂ ಮುಂಚೆ ಈ ಥರ ಮೊಬೈಲ್ ಯೂಸ್ ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ಕಾಗಿ ಬಾಡಿ ಕ್ಲಾಕ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಆ ಬಾಡಿ ಕ್ಲಾಕ್ ಡಿಸ್ಟರ್ಬ್ ಆದಾಗ ನಮಗಿನ್ನೂ ಸ್ವಲ್ಪ ಮಲಗಬೇಕು, ನಮಗಿನ್ನೂ ರೆಸ್ಟ್ ಆಗಿಲ್ಲ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಸೊ ಇದಕ್ಕೆ ನಾವು ಒಂದು 3 ಯೋಗ ಪೋಸಸ್ಸಿಂದ ಮತ್ತು ಪ್ರಾಣಾಯಾಮದಿಂದ ಹೇಗೆ ಇದನ್ನು ನಾವು ಓವರ್ಕಮ್ ಮಾಡ್ಬೋದು, ಹೇಗೆ ನಾವು ಎನರ್ಜೆಟಿಕ್ ಆಗಿ ಫೀಲ್ ಆಗ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ರೆಡಿ ಇದ್ದೀರಲ್ಲ? ಸೊ ಈಗ ನಿಂತ್ಕೊಂಡು ಮಾಡೋ 1-2 ಸ್ಟ್ರೆಚಸ್ನ ಹೇಳ್ಕೊಡ್ತೀನಿ. ಸೊ ಫಸ್ಟು ನೀವು ಬೆಡ್ಡಿಂದ ಇಳಿದ ತಕ್ಷಣ ಒಂದು ಕಾಲನ್ನು 1 ಅಡಿ ಅಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಿಂತ್ಕೊಳ್ಳಿ. ಅದಾದ ನಂತರ 2 ಕೈಯನ್ನು ಕಂಪ್ಲೀಟಾಗಿ ಮೇಲೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ, ಮತ್ತು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ. ಎಷ್ಟಾಗತ್ತೆ ಅಷ್ಟು ಕಂಪ್ಲೀಟ್ ಸ್ಟ್ರೆಚ್. ನೆತ್ತಿಯ ಭಾಗದಿಂದ ಪಾದದವರೆಗೂ ಕಂಪ್ಲೀಟಾಗಿ ಸ್ಟ್ರೆಚ್ ಆಗಬೇಕು. ಅದಾದ ನಂತರ ನಿಧಾನವಾಗಿ ಬಲಗಡೆ ಬೆಂಡಾಗಿ, ಮುಖ ರಿಲ್ಯಾಕ್ಸ್ ಆಗಿರಲಿ, ಉಸಿರಾಟ ರಿಲ್ಯಾಕ್ಸ್ ಆಗಿರಲಿ. ಮತ್ತೆ ಮೇಲೆ ಬನ್ನಿ, ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತಾ ಮತ್ತೆ ಎಡಗಡೆ ಬೆಂಡಾಗಿ, ಮತ್ತೆ ನಾರ್ಮಲ್ ಪೊಸಿಷನ್ಗೆ ಬಂದು 2 ಕೈಯನ್ನು ಬಿಟ್ಟು ಮತ್ತೆ ಫುಲ್ ಸ್ಟ್ರೆಚ್ ಮಾಡ್ತಾ ಮುಂದೆ ಬೆಂಡಾಗಿ, ಮತ್ತೆ ಉಸಿರನ್ನ ತಗೊಳ್ತಾ ಮೇಲೆ ಬಂದು 2 ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಸೊ ಈ ಸ್ಟ್ರೆಚನ್ನು ಮಾಡೋದ್ರಿಂದ ನಿಮಗೆ ಆಟೋಮೆಟಿಕ್ ಆಗಿ ಬಾಡಿ ಆ್ಯಕ್ಟಿವ್ ಫೀಲ್ ಆಗುತ್ತೆ, ಫುಲ್ ಆ್ಯಕ್ಟಿವ್ ಇದ್ದೀರಾ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ನೀವು ಜಸ್ಟ್ ಈ ಥರ ಸಿಂಪಲ್ ಯೋಗ ಪ್ರಾಕ್ಟೀಸಸನ್ನು ಕಲಿಬೇಕು, ಅದನ್ನು ದಿನನಿತ್ಯ ಅಭ್ಯಾಸ ಮಾಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೈಡ್ ಯೋಗ ಫಾರ್ ಹ್ಯೂಮನ್ ಪರ್ಫಾರ್ಮೆನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.